ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ವೃಷಧ್ವಜ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕೌಸ್ತುಭ. ಓಹೋ, ಇವನೇನು ಕ್ಯಾಮ್ರಾ ಹಿಡ್ಕೊಂಡು ಇವತ್ತೆಲ್ಲ ಹೊರಟಿದ್ದಾನಪ್ಪ ಅಂತ ಏನಾದರೂ ಯೋಚನೆ ಮಾಡ್ತಿದ್ದೀರಾ? ನಾನು ಇವತ್ತು ಹೋಗ್ತಿದ್ದೀನಿ ಯಾಣಕ್ಕೆ. ಇದು ಉತ್ತರ ಕನ್ನಡ ಡಿಸ್ಟಿಕ್ ಕುಮಟಾ ತಾಲೂಕಲ್ಲಿ ಬರುತ್ತೆ. ಬನ್ನಿ ವೀಕ್ಷಕರೇ, ನಾವು ಯಾಣನ ನೋಡ್ಕೊಬರೋಣ. ಈ ಕಾರ್ ಪಾರ್ಕಿಂದ ಈ ಯಾಣ ದೇವಸ್ಥಾನಕ್ಕೆ 1 ಕಿಲೋಮೀಟರ್ ಹತ್ತತ್ರ ನಾವು ನಡಿಬೇಕು. ಇವಾಗ ಇಷ್ಟು ದಿವಸ ಇಲ್ಲಿ ಎಂಟ್ರೆನ್ಸ್ ಫೀಸ್ ಅಂತ ಏನು ಇರಲಿಲ್ಲ. ಇವಾಗ ಪರ್ ಹೆಡ್ಗೆ 10 ರೂಪೀಸ್ ಅಂತ ಚಾರ್ಜ್ ಮಾಡ್ತಾರೆ. ಮತ್ತೆ ಕಾರು ಬೈಕಿಗೆ ಪಾರ್ಕಿಂಗ್ ಆದ್ರೆ 40 ರೂಪಾಯಿ 20 ರೂಪೀಸ್ ಏನೋ ತಗೊಳ್ತಾರೆ. ಹೋಗುವಾಗ ಇದೇ ದಾರಿ ಮಧ್ಯೆ ಈ ರೀತಿ ಕಲ್ಲು ಬಂಡೆಗಳೆಲ್ಲ ಸಿಗತ್ತೆ. ಸ್ವಲ್ಪ ನೋಡ್ಕೊಂಡು ಇಳಿಬೇಕಷ್ಟೆ. ವೀಕ್ಷಕರ, ನೀವೇನ್ ನೋಡ್ತಾ ಇದ್ದೀರೋ ಇದೇ ಯಾಣ. ಇಲ್ಲಿ ಇರೋ ದೇವಸ್ಥಾನ ಶ್ರೀ ಗಂಗಾ ಚಂಡಿಕಾ ಭೈರವೇಶ್ವರ ದೇವಸ್ಥಾನ. ಬನ್ನಿ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಇದೇ ಶ್ರೀ ಕ್ಷೇತ್ರ ಯಾಣ. ಬನ್ನಿ, ಇದೆ ಎಂಟ್ರೆನ್ಸ್ ಆಕ್ಚುಲಿ. ದೇವಾಲಯಕ್ಕೆ ಹೋಗುವಂತವೇ ಈ ಕಡೆ. ಶ್ರೀ ಗಂಗಾ ಚಂಡಿಕಾ ಭೈರವೇಶ್ವರ ದೇವಾಲಯ ಯಾಣ. ಬನ್ನಿ ವೀಕ್ಷಕರೇ, ಇದು ಎಂಟ್ರೆನ್ಸ್ ಆಕ್ಚುಲಿ. ಎಂಟ್ರೆನ್ಸಿಗೆ ಹೋದ ತಕ್ಷಣ ನಮಗೆ ಕಣ್ಣಿಗೆ ಕಾಣೋದೆ ಒಂದು ಮಂಟಪ ಇದೆ. ಆ ಮಂಟಪದ ಪಕ್ಕದಲ್ಲೇ ಶ್ರೀ ದುರ್ಗಾಂಬ ದೇವಿ ಅಂತ ಒಂದು ದೇವಾಲಯ ಇದೆ. ಈ ದೇವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಇದೊಂದು ಗುಹೆ. ಆ ಗುಹೆ ಒಳಗೆ ಈ ದುರ್ಗಾಂಬ ದೇವಿ ಇಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾಳೆ. ನೀವು ನೋಡ್ಬೋದು. ಈ ದುರ್ಗಾಂಬ ದೇವಿ ದರ್ಶನ ಆದ ತಕ್ಷಣ ನಮಗೆ ಮುಖ್ಯವಾಗಿ ಪ್ರಧಾನವಾದಂತ ಶ್ರೀ ಗಂಗಾ ಚಂಡಿಕಾ ಭೈರವೇಶ್ವರ ದೇವಾಲಯದ ಒಳಗಡೆ ನಾವು ಹೋಗೋಣ. ಬನ್ನಿ, ಇದೇ ಪ್ರಧಾನ ದೇವತೆಯ ದೇವಸ್ಥಾನದ ಎಂಟ್ರೆನ್ಸ್. ಈ ಕ್ಷೇತ್ರದ ಪ್ರಧಾನ ದೇವತೆ ಇದೆ ಶ್ರೀ ಗಂಗಾ ಚಂಡಿಕಾ ಭೈರವೇಶ್ವರ ಪ್ರಸನ್ನ. ವೀಕ್ಷಕರೇ, ಇಲ್ಲಿನ ಪ್ರಧಾನ ಅರ್ಚಕರ ಹತ್ರನೇ ಇಲ್ಲಿನ ಹಿಸ್ಟರಿ ಕೇಳಿ ತಿಳ್ಕೊಳ್ಳೋಣ. ಬನ್ನಿ. ಭಟ್ರೆ, ಈ ಯಾಣ ಅಂತ ಇಲ್ಲಿ ಹೆಸರು ಹೇಗ್ ಬಂತು? ಇಲ್ಲಿ ಯಾಣ ಹಾಡುವಂತಹ ಒಂದು 2 ಪ್ರತೀತಿಯಿಂದ ಈ ಹೆಸರು ಬಂದಿರುವಂತದ್ದು. ಮೊದಲನೇದಾಗಿ ಪೌರಾಣಿಕವಾಗಿ ಅಶ್ವತ್ಥಾಮರು ಇಲ್ಲಿ ತಪಸ್ಸನ್ನು ಆಚರಿಸ್ತಾ ಇರುವಾಗ ಶಿವ ಮತ್ತು ಪಾರ್ವತಿಯರು
ಈ ಪುಷ್ಪಕ ಯಾನದ ಮೂಲಕ ದರ್ಶನ ಕೊಟ್ಟಿದ್ರಿಂದ ಈ ಕ್ಷೇತ್ರಕ್ಕೆ ಯಾನ ಕ್ಷೇತ್ರ ಅಂತ ಹೇಳಿ ಹೆಸರು ಬಂದಿದೆ. ಹಾ ಆಮೇಲೆ ಐತಿಹಾಸಿಕವಾಗಿ ಎರಡನೇ ಘಟನೆ ಬಗ್ಗೆ ಇಲ್ಲಿ ಉಲ್ಲೇಖ ಇದೆ. ಈ ಕ್ಷೇತ್ರಕ್ಕೆ ಹಿಂದೆಲ್ಲ ತುಂಬಾ ಪುರಾತನ ಕಾಲದಲ್ಲಿಯೂ ಜನ ಬರ್ತಿದ್ರು. ಹ್ಮ್ ಶಿವರಾತ್ರಿ ದಿನ ಜಾತ್ರೆ ಉತ್ಸವ ಆಗ್ತಿತ್ತು. ಹಾ ಅದನ್ನೆಲ್ಲ ನೋಡ್ಲಿಕ್ಕೆ ಅಂತ ಹೇಳಿ ತುಂಬಾ ಜನ ಇಲ್ಲಿಯ ಸ್ಥಳೀಯರು ನೋಡ್ಕೊಂಡು ತುಂಬಾ ದೂರ ಇಲ್ಲಿಗೆ ಬಂದು ಯಾತ್ರೆಯನ್ನ ಮಾಡ್ತಿದ್ರು. ಹಾ ಹಾ ಆ ಸಂದರ್ಭದಲ್ಲಿ ಇಲ್ಲಿಗೆ ಬಂದಂತ ಬ್ರಿಟಿಷ್ ಅಧಿಕಾರಿಗಳು ಅವರನ್ನ ವಿಚಾರಿಸಿದಾಗ ಅವರೆಲ್ಲ ನಾವು ಯಾನ ಮಾಡ್ತೀವಿ ಅಂತ ಹೇಳಿದ ಶಬ್ದವನ್ನೇ ಆ ಒಂದು ಓ ಯಾಣ ಈ ಸ್ಥಳಕ್ಕೆ ಗುರುತಿಸಿದಾಗ ಅದು ಯಾನ ಕ್ಷೇತ್ರ ಅಂತ ಹೇಳಿ, ಆಮೇಲೆ ಕ್ರಮೇಣ ಅದು ಯಾಣ ಅನ್ನುವಂಥದ್ದು, ಯಾನ ಅಂತಂದ್ರೆ ಪ್ರಯಾಣ ಅಂತಿರುವಂತದ್ ಲಾಸ್ಟಿಗೆ ಯಾಣ. ಯಾಣ ಅನ್ನೋದಾಗಿ ಪರಿವರ್ತನೆ ಆಗಿದೆ ಅಂತ. ಇನ್ನೂ ಒಂದು ಹೇಳ್ತಾರೆ, ಈ ಕ್ಷೇತ್ರಕ್ಕೆ ಈ ಒಂದು ಜಾಗಕ್ಕೆ ಆತರ ಒಂದು ಹಳೆಗನ್ನಡದಲ್ಲಿ ಏಣು ಭೈರವ ಅಂತೇಳಿ ಕರೀತಿದ್ರಂತೆ. ಆಮೇಲೆ ಕ್ರಮೇಣವಾಗಿ ಅದು ಯಾಣ ಭೈರವ ಅಂತ ಆಗಿದೆ ಅಂತ ಅದು ಕೂಡ ಒಂದು ಪ್ರತೀತಿ ಇದೆ. ಹೀಗೆ 2-3 ಪ್ರತೀತಿಗಳು ಈ ಕ್ಷೇತ್ರಕ್ಕೆ ಹೆಸರು ಬರ್ಲಿಕ್ಕೆ ಕಾರಣ. ಹಾ ಬಟ್ರೆ ಮತ್ತೆ ಇಲ್ಲಿ ಯಾವ ದೇವ್ರು ಇರುವಂತದ್ದು? ಇಲ್ಲಿ ವಿಶೇಷವಾಗಿ ಶಿವ ಮತ್ತು ಪಾರ್ವತಿಯರು ಪರಿವಾರ ಗಣಸಮೇತರಾಗಿ ಮೊದಲನೇ ಯುಗದಲ್ಲಿ ರಕ್ತಾಕ್ಷ ಮತ್ತು ಕೃಷ್ಣಾಕ್ಷ ಹೇಳ್ತಕ್ಕಂಥ ಇಬ್ಬರು ರಾಕ್ಷಸರನ್ನು ಸಂಹಾರ ಮಾಡಿ ಹಾ ಈ ಪರ್ವತದಲ್ಲಿಯೇ ಶಿಲಿಯಾಗಿ ನೆಲೆಸಿದ್ರು ಅಂತ ಹೇಳಿ ನಮ್ಮಲ್ಲಿ ಪುರಾಣ ಪ್ರತೀತಿ. ಸ್ಕಂದ ಪುರಾಣದ ಸಖ್ಯಾದ್ರಿ ಖಂಡದಲ್ಲಿ ಅದರ ಬಗ್ಗೆ ಉಲ್ಲೇಖ ಇದೆ ಅಂತ ಹೇಳಿ. ಹಾ ಆ ರೀತಿಯಲ್ಲಿ ಶಿವ ಮತ್ತು ಪಾರ್ವತಿಯರು ಇಲ್ಲಿ ಶಿಲೆಯಾಗಿ ನೆಲೆಸಿದ್ರು ಅಂತ ಹೇಳಿ ಪುರಾಣ ಪ್ರತೀತಿ ಇರ್ತಕ್ಕಂಥದ್ದು. ರಕ್ತಾಕ್ಷ ಮತ್ತು ಕೃಷ್ಣಾಕ್ಷ ಇರ್ತಕ್ಕಂಥ ಇಬ್ಬರು ರಾಕ್ಷಸರನ್ನ ಸಂಹಾರ ಮಾಡಿ. ಹಾ ಆಮೇಲೆ ಎರಡನೇದಾಗಿ ಎರಡನೇ ಯುಗದಲ್ಲಿ ಅಥವಾ ಎರಡನೇ ಒಂದು ದಂತಕಥೆ ಮೂಲಕ ಉಲ್ಲೇಖ ಭಸ್ಮಾಸುರನ ಸಂಹಾರಗಳು ಈ ಕ್ಷೇತ್ರದಲ್ಲಿ ಆಗಿದೆ. ಭಸ್ಮಾಸುರ ಏನ್ ಮಾಡ್ತಾನೆ, ಶಿವನನ್ನ ಅಟಿಸ್ಕೊಂಡು ಬಂದಾಗ ಓಡಿ ಬಂದಂತ ಶಿವ ಈ ಗುಹೆಯಲ್ಲಿ ಅಡಗದ ವಿಷ್ಣು ಮೋಹಿನಿ ಅವತಾರ ತಾಳಿ ಆ ಶಿವನನ್ನ ರಕ್ಷಣೆ ಮಾಡ್ತಾನೆ ಅಂತ ಹೇಳಿ. ಇನ್ನು ಅಲ್ಲಿಯೇ ವಿಷ್ಣು ಮೋಹಿನಿ ಸ್ವರೂಪದಲ್ಲಿ ಐಕ್ಯನಾದ್ರಿಂದ ಅದಕ್ಕೆ ಮೋಹಿನಿ ಶಿಖರ ಅಂತ ಕರೆದು ಇದು ಭೈರವೇಶ್ವರ ಶಿಖರ ಅನ್ನೋದಾಗಿ ಎರಡು ಪ್ರತೀತಿಗಳು ಈ ಕ್ಷೇತ್ರಕ್ಕೆ ಇರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಜಾತ್ರೆ ಯಾವಾಗ ಆಗತ್ತೆ? ಶಿವರಾತ್ರಿ ದಿನ, ಮಾಘ ಮಾಸದ ಶಿವರಾತ್ರಿ ದಿನ ಜಾತ್ರೆ ಉತ್ಸವಗಳು ನಡೀತೆ. ರಥೋತ್ಸವ? ರಥ ಉತ್ಸವ ಅಲ್ಲ, ಪಲ್ಲಕ್ಕಿ ಉತ್ಸವ, ಜಾತ್ರಾ ಉತ್ಸವಗಳು, ಬಲಿ ಉತ್ಸವಗಳು ನಡೆಯುವಂಥದ್ದು. ಮತ್ತೆ ಈ ಕ್ಷೇತ್ರದ ಬೇರೆ ಏನಾದ್ರು ಹಿಸ್ಟರಿ ಇದೆ ಗುರುಗಳ? ಹಿಸ್ಟರಿ ಅಂತಂದ್ರೆ ಇಲ್ಲಿ ಹಿಂದೆ ಕದಂಬರ ಕಾಲದಲ್ಲಿ ಈ ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸಿದ್ರು ಅಂತ ಹೇಳಿ. ಕದಂಬರ ರಾಜಧಾನಿ ಬನವಾಸಿ, ಅದರ ಸಾಮಂತ ರಾಜಲ್ಲಿ ಮಿರ್ಜಾನ್ ಕೋಟೆಯನ್ನ ಆಳ್ತಿದ್ದ ಆ ಸಂದರ್ಭದಲ್ಲಿ ಈ ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸಿದ್ರು. ಒಂದು ಹೆಬ್ಬಾರರ ಮನೆತನಕ್ಕೆ ಒಂದಿಷ್ಟು ಜಾಗವನ್ನ ಉಂಬಳಿಯಾಗಿ ಕೊಟ್ಟು ಅವರನ್ನ ನೇಮಿಸಿ ಈ ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸಿದ್ದ. ತುಂಬಾ ಜಾತ್ರೆ ಉತ್ಸವಗಳೆಲ್ಲ ಆ ಕಾಲದಲ್ಲಿ ನಡ್ಕೊಂಡು ಬರ್ತಿತ್ತು ಅಂತ ಹೇಳಿ, ವಿಜೃಂಭಣೆಯಿಂದ ನಡೀತಿತ್ತು ಅಂತ ಹೇಳಿ ನಮ್ಮಲ್ಲಿ ಇತಿಹಾಸ ಇದೆ. ಓಕೆ, ಧನ್ಯವಾದಗಳು ಭಟ್ರೆ. ಈ ಕ್ಷೇತ್ರದ ಮಾಹಿತಿಯನ್ನು ಇಲ್ಲಿನ ಭಟ್ರ ಹತ್ರ ತಿಳ್ಕೊಂಡ್ರಿ. ಬನ್ನಿ ಇನ್ನೂ ಸಾಕಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ. ದೇವಸ್ಥಾನದ ಪಕ್ಕದಲ್ಲೇ ಒಂದು ಪೂಜಾ ಸೇವಾ ಸಮಿತಿ ಇದೆ. ಇಲ್ಲಿ ನಿಮಗೆ ರುದ್ರಾಕ್ಷಿ, ಸ್ಫಟಿಕ ಮತ್ತೆ ಮುಂತಾದ ಫೋಟೋ ಅಥವಾ ಬುಕ್ಸು ಬೇಕಾದ ವಸ್ತುಗಳು ಇಲ್ಲಿ ಸಿಗತ್ತೆ ನಿಮಗೆ. ಮತ್ತೆ ನೀವು ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟವಾಗ ಈ ರುದ್ರಾಭಿಷೇಕ ಆಗಿರ್ಬೋದು, ಕುಂಕುಮಾರ್ಚನೆ ಆಗಿರ್ಬೋದು, ಅಥವಾ ಶಾಶ್ವತ ನಿಧಿ ಸೇವೆಯನ್ನು ಸಹ ನೀವು ಮಾಡಿಸ್ಬೋದು. ವೀಕ್ಷಕರೇ, ನೀವು ನೋಡಿದ್ರಿ ದೇವಸ್ಥಾನ ಮತ್ತೆ ಸೇವಾ ಸಮಿತಿನ. ಈಗ ಬನ್ನಿ ಸಹ್ಯಾದ್ರಿ ಶಿಖರವನ್ನ ಪ್ರದಕ್ಷಿಣೆ ಮಾಡೋಣ. ಈ ಸಹ್ಯಾದ್ರಿ ಬೆಟ್ಟಕ್ಕೆ ಹೋಗ್ಬೇಕು ಅಂತಂದ್ರೆ ಎಂಟ್ರೆನ್ಸ್ ಫೀಸ್ ಇದೆ, 10 ರೂಪಾಯಿ ಕೊಟ್ಟು ನೀವು ಹೋಗ್ಬೇಕು. ಈ ಸಹ್ಯಾದ್ರಿ ಬೆಟ್ಟ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ. ನನ್ನ ಲೆಕ್ಕದ ಪ್ರಕಾರ ಇದು ಯಾವ್ದೋ ಒಂದು ಯುಗದಲ್ಲಿ ಯಾವ್ದೋ ಒಂದು ಗ್ರಹದ ಒಂದು ಚಿಕ್ಕ ತುಂಡು, ಏನೋ ಒಂದು ಚಿಕ್ಕ ಪೀಸ್ ಇಲ್ಲಿ ಬಂದು ಈ ಭೂಮಿಗೆ ಬಂದು ಅಪ್ಪಳಿಸಿರ್ಬೋದು. ಅದಕ್ಕೋಸ್ಕರ ಈ ತರ ರೂಪವಾಗಿದೆ ಅಂತ ಅನಿಸ್ತಾ ಇದೆ. ಈ ಕಲ್ಲಿನ ಗುಹೆ ಒಳಗೇನೋ ಹೋಗ್ತಾ ಇದ್ರೆ ಯಾವ್ದೋ ಒಂದು ಫಿಲಮ್ ಅಲ್ಲಿ ಬರತ್ತಲ್ಲ, ಯಾವ್ದೋ ಒಂದು ದೊಡ್ಡ ಕಾಡು, ಆ ಕಾಡ್ ಮಧ್ಯೆ ಯಾವ್ದೋ ಒಂದು ಗುಹೆ, ಆ ಗುಹೆ ಒಳಗೆ ಹೋಗ್ತಾ ಇದಾರೆ, ಆ ಗುಹೆ ಒಳಗೆ ಹೋಗ್ತಾ ಇರೋಂತ ಫೀಲ್ ನಮಗ್ ಬರುತ್ತೆ.
ಫಿಲಮ್ ಮಾಡೋರಿಗಂತೂ ಇದಂತೂ ಅದ್ಭುತ ಜಾಗ. ಯಾವ್ದಾರ ಗಿಲಮ್ ಶೂಟಿಂಗ್ ಮಾಡೋದಿದ್ರೆ ಕಾಡ್ ಮಧ್ಯ ಗುಹೆ ಮಧ್ಯ ಖಂಡಿತವಾಗ್ಲೂ ಇಲ್ಲಿ ಬಂದು ಶೂಟಿಂಗ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ಕಲ್ಲೆಲ್ಲ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಮತ್ತೆ ತುಂಬಾ ಕೋಲ್ಡ್ ಇದೆ ಈ ಕಲ್ಲು. ನೀವು ನೋಡ್ಬೋದು ಈ ಕಲ್ಲನ್ನ, ತುಂಬಾ ಕೋಲ್ಡ್ ಇದೆ, ತುಂಬಾ ಚೆನ್ನಾಗಿದೆ. ಇದು ಸಹ್ಯಾದ್ರಿ ಬೆಟ್ಟದ ಎಕ್ಸಿಟ್ ವೇ ಇದು. ಬನ್ನಿ ಇನ್ನು ಏನೇನಿದೆ ನೋಡಕ್ಕೆ ಅಂತ ನೋಡ್ಕೊಬರೋಣ. ಸಹ್ಯಾದ್ರಿ ಬೆಟ್ಟದ ಎಕ್ಸಿಟ್ ಆದ ತಕ್ಷಣ ನಿಮಗೆ ಸಿಗೋದೆ ಶ್ರೀ ಗೋಪಾಲಕೃಷ್ಣ ದೇವಾಲಯ. ಇನ್ನೂ ಹೊಸದಾಗಿ ಇನ್ನು ಕಟ್ಟಡ ಕಟ್ತಾ ಇದ್ದಾರೆ, ಬನ್ನಿ ನೋಡೋಣ. ನೀವು ನೋಡಿದ್ರಿ ಈ ಸಂಪೂರ್ಣ ಯಾಣ ಕ್ಷೇತ್ರದ ವಿಶೇಷತೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮರಿದೆ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಜೈ ಶ್ರೀರಾಮ್.